ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಧನಲಕ್ಷ್ಮಿ ಔಟ್ಲೆಟ್ ಫ್ಯಾಕ್ಟ್ರಿ. ನೋಡಿ, ನೀವು ಸೀರೆ ಎಲ್ಲ ತಗೊಂತಾ ಇದ್ದೀರಾ, ಬೇರೆ ಬೇರೆ ಕಡೆಯಿಂದ ತಗೊಂತಾ ಇದ್ದೀರಾ. ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಪ್ರಿಂಟ್ ಇರ್ಲಿ, ಸಿಲ್ಕ್ ಇರ್ಲಿ, ವರ್ಕ್ ಯಾವ ತರ ಇದ್ರೆ ನಿಮ್ ಅಂಗಡಿದಲ್ಲಿ ಎಲ್ಲ ಐಟಮ್ ಸಿಗ್ಬೋದು. ಅಂದ್ರೆ ಸಿಲ್ಕ್ ಅಂದ್ರೆ ಕರ್ನಾಟಕ, ತಮಿಳ್ನಾಡು, ಹೈದ್ರಾಬಾದ್ ಎಲ್ಲ ಇದ್ರೆ ಅಂದ್ರೆ ಸಿಲ್ಕ್ ಅಂದ್ರೆ ಜಾಸ್ತಿ ಸೇಲ್ ಆಗೋದು. ಪ್ರಿಂಟ್ ಸಿಲ್ಕ್ ಅಂದ್ರೆ ಹೇಳ್ತೀನಿ ಅಂದ್ರೆ ತುಂಬಾ ಜಾಸ್ತಿ ಇರೋದು ಸಿಲ್ಕ್ ಸೌತ್ ಕಡೆನೆ ಹೋಗುತ್ತೆ. ಯಾಕೆ ಕಮ್ಮಿ ರೇಟ್ ಅಂದ್ರೆ ಮೆಸೂರ್ ಸಿಲ್ಕ್ ಅಂದ್ರೆ ನಾನು ಹೇಳ್ತೀನಿ, ಮೆಸೂರ್ ಸಿಲ್ಕ್ ಹೆವಿ ರೇಟ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಅದು ರೇಟು 800 ರೂಪಾಯಿ ಮೇಲೆ ಇರುತ್ತೆ. ಕಮ್ಮಿ ರೇಟ್ ಹೇಳ್ತಾರ ಅಂದ್ರೆ ಸಿಕ್ಕಲ್ಲ. ಪ್ಯೂರ್ ಮೆಸೂರ್ ಸಿಲ್ಕ್ ಬೇಕಂದ್ರೆ 800 ರೂಪಾಯಿ, 50 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ. ನಮ್ದಲ್ಲಿ ನಿಮ್ಗೆ ಬನಾರಸ್ ಸಿಲ್ಕ್ ಬೇಕಂದ್ರೆ ಬರೀ 550 ರೂಪಾಯಿಂದ ಈ ತರ ಬಾಕ್ಸ್ ಪ್ಯಾಕಿಂಗ್ ಸಿಗ್ಬೋದು ನಿಮ್ಗೆ. ಅಂದ್ರೆ ಹೆವಿ ಕ್ವಾಲಿಟಿ ಇರುತ್ತೆ. ಡಿಸೈನ್ ಕೂಡ ನಾನು ಹೇಳ್ತೀನಿ ಅಂದ್ರೆ ಸಿಲ್ಕ್ ದಲ್ಲಿ ನಿಮ್ಗೆ ಕಾಟನ್ ಸಿಲ್ಕ್ ಇರ್ಲಿ, ಬನಾರಸ್ ಸಿಲ್ಕ್ ಇಲ್ಲ ಎಲ್ಲ ಸಿಗ್ಬೋದು. ಇದು ಎಲ್ಲ ಹೋಲ್ಸೇಲ್ ಮಾತ್ರ ಸಿಗ್ಬೋದು. ಯಾಕೆ ನೀವು ರಿಟೇಲ್ ಎಲ್ಲ ಖರೀದಿ ಮಾಡ್ತೀರಾ ಅಂದ್ರೆ ಇಲ್ಲಿ ಸಿಗಲ್ಲ. ಒಂದ್ ಪೀಸ್ ಯಾವ್ದು ಸಿಗಲ್ಲ. ನೋಡಿ, ಇವಾಗ ಕ್ವಾಲಿಟಿ ಐಟಮ್ ತೋರಿಸ್ತೀರಾ ಅಂದ್ರೆ ಈ ತರ ಪ್ರೀಮಿಯಂ ಸಿಲ್ಕ್ ಬೇಕಂದ್ರೆ ಬರೀ ನಿಮ್ಗೆ ಕ್ವಾಲಿಟಿ ಸಿಲ್ಕ್ ಸಿಗ್ಬೋದು. ಇದು ಹೆವಿ ರೇಂಜ್ ಇರುತ್ತೆ. ನೀವು ಆರಾಮಾಗಿ ಇಲ್ಲ ಅಂದ್ರೂ ಇದು 1000 ರೂಪಾಯಿಗೆ ಸೇಲ್ ಮಾಡ್ಬಿಡ್ತೀರಾ. ಯಾಕೆ ರೇಂಜು ಬಟ್ಟೆ ಅಂದ್ರೆ ನೋಡ್ಕೊಂಡು ನೀವು ಖರೀದಿ ಮಾಡ್ತೀರಾ ಅಂದ್ರೆ ಸೂರತ್ ಬಂದ್ಬಿಟ್ಟು ಫಸ್ಟ್ ಟೈಮು. ಆಮೇಲೆ ಇದು ಬಟ್ಟೆ ಎಲ್ಲ ನೋಡ್ಕೊಂಡು ಖರೀದಿ ಮಾಡ್ಬೋದು. 550 ರೂಪಾಯಿಂದ ಸಿಲ್ಕ್ ಬಾಕ್ಸ್ ಸ್ಟಾರ್ಟಿಂಗ್ ಆಗುತ್ತೆ. ನಿಮ್ಗೆ 1200 ರೂಪಾಯಿವರೆಗೂ ರೇಂಜ್ ಸಿಗ್ಬೋದು. ಇದು ಲೈಟ್ ಕಲರ್ ಆಯ್ತು ಅಂದ್ರೆ ಹೇಳ್ತೀನಿ ಅಂದ್ರೆ ಡಾರ್ಕ್ ಕಾಟನ್ ದಲ್ಲಿ ಬೇಕಂದ್ರೆ ಈ ತರ ನೋಡಿ, ತುಂಬಾ ಬ್ಯೂಟಿಫುಲ್ ಪೀಸ್ ಇರುತ್ತೆ. ಅದು ಅಂದ್ರೆ ನೀವ್ ಹೇಳ್ತೀರಾ ಲಿಚ್ಚಿ ಸಿಲ್ಕ್ ಅಂದ್ರೆ ಅದು ಇಲ್ಲ. ಕಾಟನ್ ಸಿಲ್ಕ್ ಪ್ಯೂರ್ ಜೆಕಾರ್ಡ್ ಬಾರ್ಡರ್ ಇರುತ್ತೆ. ಇದು ನೋಡಿ, ಇದು ಸ್ವಲ್ಪ ಹೆವಿ ಇರುತ್ತೆ. 950 ರೂಪಾಯಿದಲ್ಲಿ ನಿಮ್ಗೆ ಸಿಗ್ಬೋದು ಈ ತರ ಕ್ವಾಲಿಟಿ ಡಿಸೈನ್. ಈ ತರದಲ್ಲಿ 6 ಕಲರ್ ಇರುತ್ತೆ. ಡಿಸೈನ್ ಒಂದ್ ಕೂಡ ಸಿಗ್ಬೋದು. ಅಂದ್ರೆ ಬೇರೆ ಬೇರೆ ಬಂಡಲ್ ತಗೊಂತೀರಾ ಅಂದ್ರೆ ಬೇರೆ ಬೇರೆ ಡಿಸೈನ್ ತಗೋಬಹುದು. ಅಂದ್ರೆ ಪಲ್ಲು ಕೂಡ ಇರುತ್ತೆ. ಪಲ್ಲು ರೀಚ್ ಪಲ್ಲು ಇರುತ್ತೆ. ಈ ತರದ್ದು ಪೇಕಿಂಗ್ ಫಿನಿಶಿಂಗ್ ಹೇಳ್ತೀನಿ ಅಂದ್ರೆ ಈ ತರ ಫಿನಿಶಿಂಗ್ ಇರುತ್ತೆ. ನೋಡಿ, ತುಂಬಾ ಬ್ಯೂಟಿಫುಲ್ ಫಿನಿಶಿಂಗ್ ಇರುತ್ತೆ. ನೋಡಿ, ತುಂಬಾ ಕ್ವಾಲಿಟಿ ಡಿಸೈನ್. ಇದು ಎಲ್ಲ ನಿಮ್ಗೆ ಡೈಲಿ ಸೇಲ್ ಆಗೋರ್ ಐಟಮ್ ಇಲ್ಲ. ಇವಾಗ ವರಮಹಾಲಕ್ಷ್ಮಿ ಹೋಯ್ತು, ಮುಂದೆ ಬರೋದು ದೀಪಾವಳಿ ಹಬ್ಬ, ದಸರಾ ಎಲ್ಲ ಫಂಕ್ಷನ್ ಅಂದ್ರೆ ಹೇಳ್ತೀವಿ. ಗೌರಿ ಹಬ್ಬ ಬರ್ತಾ ಇದೆ, ನಿಮ್ಗೆ ಗೊತ್ತು. ಇವಾಗ ಒಂದ್ ತಿಂಗಳಿರೋದು ಗೌರಿ ಹಬ್ಬಗೆ ಜಾಸ್ತಿ ಸೇಲು. ಪ್ರಿಂಟ್ ಇರ್ಲಿ, ವರ್ಕ್ ಇರ್ಲಿ, ಈ ತರ ಫ್ಯಾನ್ಸಿ ಬ್ಲೌಸ್ ಕೂಡ ಬೇಕಂದ್ರೆ ಪ್ರಿಂಟ್ ದಲ್ಲಿ ಫ್ರೆಂಡಿ ಬಟ್ಟೆ ಮೇಲೆ ಫ್ಯಾನ್ಸಿ ಬ್ಲೌಸ್ ಕೂಡ ಸಿಗ್ಬೋದು. ಇದು ಎಲ್ಲ ಸ್ಟಾರ್ಟಿಂಗ್ 890 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ. ಕ್ವಾಲಿಟಿ ಅಂದ್ರೆ ಹೇಳ್ತೀನಿ, ಬಟ್ಟೆ ಇದು ಫ್ರೆಂಡಿ ಬಟ್ಟೆ ಇರುತ್ತೆ, ಹೊಸ ಬಟ್ಟೆ ಇದೆ. ಇದು ಇನ್ನ ಕರ್ನಾಟಕದಲ್ಲಿ ಕಮ್ಮಿ ಸೇಲ್ ಆಗ್ತಾ ಇದೆ. ಇದು ಎಲ್ಲ ನಿಮ್ಗೆ ಕ್ವಾಂಟಿಟಿ ಐಟಮ್ ಬೇಕಂದ್ರೆ ನೀವು ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಕಳಿಸ್ತೀರಾ ಅಂದ್ರೆ ನಿಮ್ಗೆ ಎಲ್ಲ ಅಪ್ಡೇಟ್ ಬಂದ್ಬಿಡತ್ತೆ. ಈ ತರದ್ ನೋಡಿ, ಪೇಕಿಂಗ್ ಈ ತರ ಇರುತ್ತೆ. ಇದು ಪೇಕಿಂಗು. ಇದು ಪೇಕಿಂಗ್ ನೋಡ್ಕೊಂಡು ನಿಮ್ ಕಸ್ಟಮರ್ ನಿಮ್ಗೆ ಒಂದ್ ಪೀಸ್ ತಗೊಂಡವ್ರು 2 ಪೀಸ್ ತಗೊಂಡಾಳ್ತಾರೆ ಅಂದ್ರೆ ಇದು ಇವಾಗ 890 ರೂಪಾಯಿ ನಾನು ಹೇಳಿದ್ದೀನಿ ಅಂದ್ರೆ ಇದು ಆರಾಮಾಗಿ 1500 ರೂಪಾಯಿಗೆ ನೀವು ಸೇಲ್ ಮಾಡ್ತೀರಾ ಅಂದ್ರೆ ನೀವು ಕಸ್ಟಮರ್ 1 ರೂಪಾಯಿ ಕಮ್ಮಿ ಮಾಡಲ್ಲ. ಯಾಕೆ ಇದ್ರದ್ದು ಪೇಕಿಂಗ್ ನೋಡ್ಕೊಂಡು ಎಲ್ಲ ನಿಮ್ಗೆ 100 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಹೋಗ್ತಾರೆ. ಯಾಕೆ ಕಸ್ಟಮರ್ ಸೀರೆ ಮಾತ್ರ ನೋಡಲ್ಲ, ಸೀರೆದು ರೇಟ್ ನೋಡ್ತಾರೆ, ಬಟ್ಟೆ ನೋಡ್ತಾರೆ, ಪೇಕಿಂಗ್ ಹೆಂಗಿದೆ ಆ ತರದ್ದು ಸೆಲ್ಲಿಂಗ್ ಐಟಮ್ ಇರುತ್ತೆ. ನೀವು ನೋಡ್ತೀರಾ ಸರ್, ಇದು 890 ರೂಪಾಯಿ ನೀವು ಕೊಡ್ತಾ ಇದ್ದೀರಾ ಅಂದ್ರೆ ನಾವು ಹೆಂಗ್ ಸೇಲ್ ಮಾಡೋಕ್ ಆಗತ್ತೆ. ಅದಕ್ಕೆ ಅದು ಪೇಕಿಂಗ್ ನೋಡಿ, ಬಟ್ಟೆ ತೋರಿಸಿ ಇವ್ರಿಗೆ ಕಸ್ಟಮರ್ಗೆ ಎಲ್ಲ ಒಂದ್ ಪೀಸ್ ತೋರಿಸ್ಬೇಕು. ನೀವು ಕೂಡ ಏನ್ ಮಾಡ್ತೀರಾ, 1 ಪೀಸ್ 2 ಪೀಸ್ ತೋರಿಸ್ಬಿಟ್ಟು ಹೇಳ್ಬಿಡ್ತೀರಾ ಸರ್ ಈ ತರ ಸೀರೆ ನಮ್ಮ ಹತ್ರ ಇಲ್ಲ. ಆತರ ಮಾಡಬಾರ್ದು. ಕಸ್ಟಮರ್ ಬಂದ್ರು ನೀವು 45 ರೂಪಾಯಿಂದ ಸೀರೆ ತೋರಿಸ್ಬೇಕು. 1000 ರೂಪಾಯಿವರೆಗೂ ರೇಂಜ್ ತೋರಿಸಿ ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ಬೇಕಾ ಯಾವ್ದು ಇಲ್ಲ ಅಂತ. ಯಾಕೆ ಒಂದ್ ಪೀಸ್ ತೋರಿಸ್ತೀರಾ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನೀವು 2-3 ಸೀರೆ ತೋರಿಸ್ಬಿಟ್ಟು ಹೇಳ್ಬಿಡ್ತೀರಾ ಸರ್ ಇವಾಗ ರೇಟ್ ಕಮ್ಮಿ ಆಗಲ್ಲ. ಆತರ ಇಲ್ಲ. ನೀವು ಒಂದ್ ಪೀಸ್ ತೋರಿಸಿ ಇವ್ರಿಗೆ ಒಂದ್ ರೇಟ್ ತೋರಿಸಿ, ಬಟ್ಟೆ ಹೆಂಗಿದೆ, ರೇಟ್ ಹೆಂಗಿದೆ ಎಲ್ಲ ನೀವು ಕರೆಕ್ಟ್ ಆಗಿ ಹೇಳ್ಬಿಟ್ಟು ಆಮೇಲೆ ಕಸ್ಟಮರ್ಗೆ ಗೊತ್ತಾಗುತ್ತೆ. ನಿಮ್ಮ ಅಂಗಡಿದಲ್ಲಿ ವೆರೈಟಿ ಎಷ್ಟಿರುತ್ತೆ ಅಷ್ಟು ಕಸ್ಟಮರ್ ನಿಮ್ಗೆ ಸೆಲ್ಲಿಂಗ್ ತಗೊಂತಾರೆ. ಯಾಕೆ ನೀವು ಬರೀ 10,000 ರೂಪಾಯಿ ತಗೊಂಡ್ಬಿಟ್ಟು ಅಂಗಡಿದಲ್ಲಿ ತುಂಬಿಡ್ತೀರಾ ಅಂದ್ರೆ ಬಿಸ್ನೆಸ್ ಆಗಲ್ಲ. ಅಂಗಡಿ ಇದೆಯಾ ದೊಡ್ಡದು, 1,50,000 ರೂಪಾಯಿದು ನೀವು ಮೆಟೀರಿಯಲ್ ತುಂಬ್ಕೊಳ್ಳಿ, ಆಮೇಲೆ ಎಲ್ಲ ಸೇಲ್ ಮಾಡ್ತೀರಾ ಅಂದ್ರೆ ಕಸ್ಟಮರ್ ನಿಮ್ಮ ಅಂಗಡಿಯಿಂದ ಖಾಲಿ ಹೋಗಲ್ಲ ಯಾವಾಗ. ನೋಡಿದ್ರ ರೇಂಜು ಬಟ್ಟೆ ಕ್ವಾಲಿಟಿ ನೀವು ಚೆನ್ನಾಗಿ ಇಡ್ತೀರಾ ಅಂದ್ರೆ ಚೆನ್ನಾಗಿ ಕಸ್ಟಮರ್ ಬರ್ತಾರೆ. ಎಲ್ಲ ನೀವು ಹಳೆ ಐಟಮ್ ತಗೊಂತೀರಾ ಅಂದ್ರೆ ನಿಮ್ಮ ಅಂಗಡಿ ಕಸ್ಟಮರ್ ಯಾವಾಗ ಬರಲ್ಲ. ನೋಡಿ, ಈ ತರ ಕ್ವಾಲಿಟಿ ಕಾಟನ್ ನೋಡಿ, ತುಂಬಾ ಬ್ಯೂಟಿಫುಲ್ ಪೀಸ್ ಕೂಡ ಇರುತ್ತೆ. ನೋಡಿ, ತುಂಬಾ ಬ್ಯೂಟಿಫುಲ್. ಇದು ನೋಡಿ, ಇವಾಗ ಇದು 550 ಇಂದ ಕೆಟ್ಲೋಗ್ ಸ್ಟಾರ್ಟಿಂಗ್ ಆಗುತ್ತೆ. 550 ಇಂದ 550 ರೂಪಾಯಿದಲ್ಲಿ ಇರುತ್ತೆ. ಆರಾಮಾಗಿ ಇಲ್ಲ ಅಂದ್ರೂ 1000 ರೂಪಾಯಿಗೆ ನೀವು ಸೇಲ್ ಮಾಡ್ತೀರಾ. ಇದು ಕಾಟನ್ ಸಿಲ್ಕ್ ಹೇಳ್ತೀನಿ ಅಂದ್ರೆ ಬನಾರಸ್ ಬಾರ್ಡರ್ ಇರುತ್ತೆ. ಇತರದ್ದು ಜೆಕಾರ್ಡ್ ಬಾರ್ಡರ್, ರೀಚ್ ಪಲ್ಲು ಕೂಡ ಇರುತ್ತೆ. ನೋಡಿ, ರೀಚ್ ಪಲ್ಲು ಕೂಡ ಇರುತ್ತೆ. ಇದು ರೀಚ್ ಪಲ್ಲು ಅಂದ್ರೆ ನಿಮ್ಗೆ ಸೇಲಿಂಗ್ ಕೊಡ್ತಾರೆ. ಯಾಕೆ ಇದು ಹೆವಿ ರೇಂಜ್ ಇರುತ್ತೆ. ಇಲ್ಲಿಂದ ನೀವು ತಗೊಂಡು ಹೋಗ್ಬಿಟ್ಟು 1000 ರೂಪಾಯಿ ಸೇಲ್ ಕೂಡ ಮಾಡ್ತೀರಾ ಅಂದ್ರೆ ನಾವು ಕಳಿಸ್ಬಿಟ್ಟು. ಸಿಲ್ಕ್ ದಲ್ಲಿ ನೀವು ಹೇಳ್ತೀರಾ ಬಾಕ್ಸ್ 500 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ. ಆತರ ಇಲ್ಲ, ನಮ್ಮ ಹತ್ರ ಸಿಲ್ಕ್ ಸೀರೆ ಬರೀ 250 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ. ಈ ತರ ನೋಡಿ, 250 ರೂಪಾಯಿ ಈ ತರ ಸೀರೆ ಸ್ಟಾರ್ಟಿಂಗ್ ಆಗುತ್ತೆ. ನೋಡಿ, ಈ ತರ ಸ್ಟಾರ್ಟಿಂಗ್ ಇದೆ. 250 ರೂಪಾಯಿ ತಗೊಂಡ್ ಹೋಗಿದ್ದೀರಾ, 350 ರೂಪಾಯಿ ಸೇಲ್ ಮಾಡ್ಬಿಡ್ಬೇಕು. ಆಮೇಲೆ ನೋಡಿ, ಕಮ್ಮಿ ರೇಂಜ್ ಬೇಕಾ 450 ರೂಪಾಯಿದಲ್ಲಿ ಈ ತರ ಸಿಲ್ಕ್ ಸಿಗ್ಬೋದು ನಿಮ್ಗೆ. 450. ಇವಾಗ ಕಾಟನ್ ಸಿಲ್ಕ್ ಬೇಕಾ ಅಂದ್ರೆ ಬರೀ 270 ರೂಪಾಯಿದಲ್ಲಿ ಈ ತರ ಕಾಟನ್ ಸಿಲ್ಕ್ ಸಿಕ್ಬಿಡಿ. ನೋಡಿ,
ರೇಂಜ್ ನಮ್ಮ ಹತ್ರ ಎಲ್ಲ ಇರತ್ತೆ. ಅಂದ್ರೆ ನೀವು ನಿಮ್ದು ಕಸ್ಟಮರ್ ಹೆಂಗಿದೆ, ಪ್ರೀಮಿಯಂ ಕಸ್ಟಮರ್ ಇದೆ ಅಂದ್ರೆ ಹೆವಿ ರೇಂಜ್ ತಗೊಂಡೋಗಿ. ಸ್ವಲ್ಪ ನಿಮ್ದು ಹಳ್ಳಿ ಇದೆಯಾ, ಏರಿಯಾ ಯಾವ ತರ ಇದೆ ಅದ್ರದ್ದು ಕಮ್ಮಿದು ರೇಂಜ್ ತಗೊಂಡ್ ಹೋಗ್ಬಿಡಿ. ಯಾಕೆ ನಿಮ್ ಕಸ್ಟಮರ್ ಮೇಲೆ ಸೆಲ್ಲಿಂಗ್ ಆಗುತ್ತೆ. ನೀವು ಇವಾಗ ಮನೆಯಿಂದ ಕಳ್ಸ ಮಾಡ್ತಾ ಇದ್ರೆ 1000 ರೂಪಾಯಿ ರೇಂಜ್ ತಗೊಂಡ್ ಹೋಗ್ತೀರಾ ಅಂದ್ರೆ ನಿಮ್ಗೆ ಸೇಲ್ ಆಗಲ್ಲ. 250 ರೂಪಾಯಿದು ಸೀರೆ ತಗೊಂಡೋಗಿ 400 500 ರೂಪಾಯಿಗೆ ಸೇಲ್ ಮಾಡಿ ಆರಾಮಾಗಿ ಮನೆಯಲ್ಲಿ ಕುಂತಿ ನೀವು 250 ರೂಪಾಯಿದು ಸೀರೆ ತಗೊಂಡ್ ಹೋಗ್ಬಿಟ್ಟು 450 500 ರೂಪಾಯಿಗೆ ಸೇಲ್ ಮಾಡ್ಬಿಡ್ತಾರೆ. ಆತರ ರೇಂಜ್ ತಗೋಬಿಟ್ಟು ಮಾಡ್ಬೋದು. ಇದು ನೋಡಿ, ಇವಾಗ ಸಿಲ್ಕ್ ಬನಾರಸ್ ಪ್ಯೂರ್ ಜೆಕಾರ್ಡ್ ಬಾರ್ಡರ್ ಇರುತ್ತೆ. ಬರೀ 450 ರೂಪಾಯಿದಲ್ಲಿ ನಾವು ಕೊಡ್ತಾ ಇದೀವಿ. ಈ ತರದಲ್ಲಿ ಕಲರ್ ನಿಮ್ಗೆ 6 8 ಕಲರ್ ಸಿಗ್ಬೋದು. ಡಿಸೈನ್ ಕೂಡ ಬೇರೆ ಬೇಕಂದ್ರೆ ಬೇರೆ ಸಿಗ್ಬೋದು. ಇದು ನೋಡಿ, ಈ ತರ ನೋಡಿ, ಬ್ಲಾಕ್ ಕಲರ್ ಬೇಕಂದ್ರೆ ಬ್ಲಾಕ್ ತಗೊಂಡ್ ಹೋಗ್ಬೋದು. ಈ ತರ ನೋಡಿ, ಈ ತರದ ಕಲರ್ ಇರುತ್ತೆ. ಬರೀ 490 ರೂಪಾಯಿದಲ್ಲಿ ಈ ಸೀರೆ ಸಿಗ್ತಾ ಇದೆ ನಿಮ್ಗೆ. 490. ನಾನು ಇವಾಗ ರೇಟ್ ಹೇಳ್ತಾ ಇದೀನಿ ಅಂದ್ರೆ ನಿಜ ರೇಟ್ ಇರುತ್ತೆ, ಸುಳ್ಳು ಯಾವ್ದು ಇಲ್ಲ. ನೀವು ಆರಾಮಾಗಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅಲ್ಲ, ನಂಬರ್ಗೆ ನೀವು ಮೆಸೇಜ್ ಮಾಡ್ಕೊಂಡು ಎಲ್ಲ ರೇಟು ವಿಡಿಯೋ ಕಾಲ್ ಕೂಡ ಮಾಡ್ಕೊಂಡು ನೋಡ್ಬೋದು. ಏನ್ ಪೀಸ್ ರೇಟ್ ಇದೆ, ಏನ್ ಕ್ವಾಲಿಟಿ ಇರುತ್ತೆ ಎಲ್ಲ ಕೂಡ ನೀವು ತಗೊಳ್ಬೋದು. ಅಂದ್ರೆ ಇದು ಎಲ್ಲ ಸಿಕ್ಕೋದು ಹೋಲ್ಸೇಲ್ ಸೂರತ್ ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ದಲ್ಲಿ. ಯಾಕೆ ಒಂದ್ ಕೋಲ್ ಬರ್ತಾ ಇದೆ ಸರ್, ನೀವು ಕರ್ನಾಟಕದಲ್ಲಿ ಹೇಳಿದ್ದೀರಾ, ಚಿಕ್ಕಪೇಟೆದಲ್ಲಿ ಹೇಳಿದ್ದೀರಾ. ಆತರ ಇಲ್ಲ. ಚಿಕ್ಕಪೇಟೆ ಅಂದ್ರೆ ನಮ್ದು ಇಲ್ಲಿಂದ ಮೆಟೀರಿಯಲ್ ಹೋಗುತ್ತೆ, ಒಂದ್ ಪೀಸ್ ಇಲ್ಲಿಂದ ಹೋಗುತ್ತೆ. ಅವರು ಕ್ವಾಂಟಿಟಿ ಲಕ್ಷ ಕೂಡ ತಗೊಂಡ್ಬಿಟ್ಟು ನಿಮ್ಗೆ ಇದ್ರ ಮೇಲೆ 20% ಏಡ್ ಮಾಡ್ಕೊಂಡು ನಿಮ್ಗೆ ಸೇಲ್ ಮಾಡ್ತಾರೆ. ಅದಕ್ಕೆ ನಾವು ಹೇಳೋದು ಚಿಕ್ಕಪೇಟೆ ನಮ್ ಮಾಲ್ ಹೋಗುತ್ತೆ, ಕರ್ನಾಟಕದಲ್ಲಿನ ಮಾಲ್. ನೀವು ಇಲ್ಲಿಂದ ಡೈರೆಕ್ಟ್ ತಗೊಂತೀರಾ ಅಂದ್ರೆ 20% ಕಮ್ಮಿ ರೇಟ್ ನಿಮ್ಗೆ ಇಲ್ಲಿ ಸಿಗ್ಬೋದು. ಚಿಕ್ಕಪೇಟೆಯಿಂದ ಸೂರತ್ ದಲ್ಲಿ ಸಿಗ್ಬೋದು. ಆರಾಮಾಗಿ ನೀವು 20% ನೀವ್ ಏಡ್ ಮಾಡ್ಕೊಂಡು ಸೇಲ್ ಮಾಡ್ಬೋದು. ಆತರ ರೇಂಜ್. ಅದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ, ನಂಬರ್ಗೆ ಹೋಗ್ಬಿಟ್ಟು ಒಂದ್ಸತಿ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಎಲ್ಲಾ ಮಾಹಿತಿ ತಗೊಳ್ಳಿ. ವಿಡಿಯೋ ಕಾಲ್ ಮಾಡ್ಕೊಂಡು ಎಲ್ಲ ನೀವು ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದ್ರೆ ಫೋಟೋ ಇಂದ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸೂರತ್ ಬರ್ತೀರಾ ಅಂದ್ರೆ ಸೂರತ್ ಬಂದ್ಬಿಟ್ಟು ಒಂದ್ಸತಿ ಕಾಲ್ ಮಾಡ್ಬೋದು. ಇದು ವಿಡಿಯೋ ನಿಮ್ಮ ಅಕ್ಕಪಕ್ಕದವರು ರಿಲೇಷನ್ ಅವ್ರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಒಂದ್ಸತಿ ಸೂರತ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ನಮಸ್ಕಾರ.